ಸಾಂಪ್ರದಾಯಿಕ ರೆಸಿಪಿ ಕದಂಬಂ ಹೇಗೆ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಇದು ಬಹಳ ರುಚಿಯಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ, ಮಾಡೋದಕ್ಕೂ ತುಂಬ ಸುಲಭ. ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಇರುವಂತಹ ಸಾಂಬಾರ್ ರೈಸ್ ಅಂತ ಹೇಳ್ಬೋದು. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ಮೊದಲಿಗೆ ಅಕ್ಕಿ ಬೇಳೆ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ನಾನು. ಆನಂತರ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ 1/4 ಕಪ್ಪು ತೊಳೆದಿರುವಂತಹ ಶೇಂಗಾ ಅಥವಾ ಕಡಲೆಕಾಯಿ, 1/4 ಕಪ್ಪು ತೊಗರಿಬೇಳೆನ ತೊಗೊಂಡು, ಅರ್ಧ ಕಪ್ಪು ನೀರು, ದೊಡ್ಡ ಚಿಟಿಕೆ ಅರಿಶಿನ, 4-5 ಹನಿ ಎಣ್ಣೆನ ಹಾಕಿ ಒಂದು 2 ವಿಸಿಲ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಇವೆರಡು ಬೇಯೋದು ಸ್ವಲ್ಪ ನಿಧಾನ, ಹಾಗಾಗಿ ಮೊದಲಿಗೆ ಇವೆರಡನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ನಾನು ಈ ವಿಡಿಯೋನಲ್ಲಿ ವಿ-ಗಾರ್ಡ್ ಅವರ VIC 250 ಅನ್ನುವಂತಹ ಇಂಡಕ್ಷನ್ ಸ್ಟವ್ ಅಥವಾ ಇಂಡಕ್ಷನ್ ಕುಕ್ ಟಾಪನ್ನು ಬಳಸ್ತಾ ಇದ್ದೀನಿ. ಇದನ್ನು ಉಪಯೋಗಿಸೋದು ತುಂಬ ಸುಲಭ, ಬಹಳ ಹಗುರವಾಗಿದೆ ಹಾಗೂ ತುಂಬ ಕಡಿಮೆ ಖರ್ಚಲ್ಲಿ ಬೇಗ ಸುಲಭವಾಗಿ ಅಡುಗೆನ ಮಾಡ್ಬೋದು. ಇಲ್ಲಿ ನೋಡಿ, 2 ವಿಸಿಲ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಉಳಿದಿರೋ ಪದಾರ್ಥ ಅಂದರೆ ಅರ್ಧ ಕಪ್ಪು ತೊಳೆದಿರುವಂತಹ ಅಕ್ಕಿ, 1/4 ಕಪ್ಪು ತೊಳೆದಿರುವಂತಹ ಹೆಸರು ಬೇಳೆನ ಹಾಕಿ 2 ಕಪ್ಪು ನೀರನ್ನು ಹಾಕಿ ಪುನಃ 2 ವಿಸಿಲ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಇಂಡಕ್ಷನ್ ಸ್ಟವಲ್ಲಿ ಕೆಲಸ ಬೇಗ ಆಗುತ್ತೆ. ನೀವು ಎಷ್ಟು ಜನ ಉಪಯೋಗಿಸಿದಿರೋ ಇಲ್ವೋ ಗೊತ್ತಿಲ್ಲ, ತುಂಬ ಬೇಗ ಅಡುಗೆ ಮುಗಿಯುತ್ತೆ. ಈ ಇಂಡಕ್ಷನ್ ಸ್ಟವಲ್ಲಿ ಹದವಾಗಿ ಬೇಯುತ್ತೆ, ತಳ ಕೂಡ ಹಿಡಿಯೋದಿಲ್ಲ. ಇದನ್ನು ಈಗ ಪಕ್ಕದಲ್ಲಿ ಇಟ್ಕೊಂಡು ನಾವು ತರಕಾರಿ ಬೇಯಿಸಬೇಕು. ನಾನಿಲ್ಲಿ ಸಿಹಿಗುಂಬಳಕಾಯಿ, ಗೋರಿಕಾಯಿ, ಅವರೆಕಾಯಿ, ಮೂಲಂಗಿ, ಬೆಂಡೆಕಾಯಿ, ಬದನೆಕಾಯಿ, ಸೋರೆಕಾಯಿ, ಒಂದು ಸಣ್ಣ ಟೊಮ್ಯಾಟೊ, ಆಲೂಗಡ್ಡೆ, ಕ್ಯಾರೆಟ್ ಮತ್ತು ಬೀನ್ಸನ್ನು ತೊಗೊಂಡಿದ್ದೀನಿ. ಆಲೂಗಡ್ಡೆ ಬದಲಾಗಿ ಸಿಹಿಗೆಣಸು ಸಿಕ್ಕಿದ್ರೆ ಅದನ್ನೇ ಬಳಸಿ. ಇದರಲ್ಲಿ ಯಾವುದಾದ್ರು ತರಕಾರಿ ಸಿಗಲಿಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಎಲ್ಲ ಸ್ವಲ್ಪ 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 ತೊಗೊಂಡ್ರೆ ಆಯಿತು. ಆಮೇಲೆ ಅದನ್ನು ಒಂದು ಬಾಣಲೆ ಅಥವಾ ಒಂದು ಪಾತ್ರೆಯಲ್ಲಿ ತೊಗೊಂಡು ಅಗತ್ಯ ಇರೋಷ್ಟು ನೀರು ಹಾಕಿ ಮೆತ್ತಗೆ ಬೇಯಿಸ್ಕೊಳ್ಬೇಕು, ಆದರೆ ಮುದ್ದೆ ಆಗಬಾರ್ದು. ಈ ವಿ-ಗಾರ್ಡ್ ಇಂಡಕ್ಷನ್ ಸ್ಟವ್ ಇದೆಯಲ್ಲ, ಇದರಲ್ಲಿ 8 ಬೇರೆ ಬೇರೆ ಕುಕ್ಕಿಂಗ್ ಮೋಡ್ಗಳಿದೆ. ಅದನ್ನು ನಾವು ನಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಸೆಟ್ ಮಾಡ್ಕೊಳ್ಬೋದು. ಇಲ್ಲಿ ಟೆಂಪ್ರೇಚರನ್ನು ಕೂಡ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಸ್ಟವ್ವಲ್ಲಿ ನಾಬನ್ನು ತಿರುಗಿಸೋದಿಲ್ವಾ, ಅದೇ ಥರ ಮಾಡ್ಬೋದು. ಹಾಗೆ ಟೈಮರ್ ಬೇಕಾದರೆ ಸೆಟ್ ಮಾಡಿಟ್ಟು 5 ನಿಮಿಷ ಅಂದರೆ 5 ನಿಮಿಷ ಸೆಟ್ ಮಾಡಿಟ್ಟು ನಾವು ಬೇರೆ ಕೆಲಸ ಮಾಡ್ಕೊಳ್ಳೋದಕ್ಕೂ ಹೋಗ್ಬೋದು. ಇಲ್ಲಿ ನೋಡಿ, ತರಕಾರಿ ಆಲ್ಮೋಸ್ಟ್ ಬೆಂದು ಆಗ್ತಾ ಬಂದಿದೆ. ನಾನು ಸ್ಲೋ ಕುಕ್ ಮೋಡಿಗೆ ಹಾಕಿಟ್ಕೊಂಡು ಇಲ್ಲಿ ಹುಣಸೆ ಹಣ್ಣಿನ ರಸ ಮತ್ತು ತರಕಾರಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಈ ಹುಣಸೆ ಹಣ್ಣಿನ ರಸ ಮತ್ತು ಉಪ್ಪನ್ನು ಆಮೇಲೆ ಬೇಕಾದ್ರೂ ಹಾಕ್ಬೋದು. ಆನಂತರ ಬೆಂದಿರುವಂತಹ ತರಕಾರಿಯನ್ನು ಈಗಾಗಲೇ ಬೇಯಿಸಿರುವಂತಹ ಬೇಳೆ ಮತ್ತು ಅಕ್ಕಿ ಇದೆಯಲ್ಲ ಅದಕ್ಕೆ ಹಾಕಿ 2 ಟೇಬಲ್ ಚಮಚದಷ್ಟು ಸಾಂಬಾರು ಪುಡಿಯನ್ನು ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ನೀವು ಯಾವ ಸಾಂಬಾರು ಪುಡಿ ಬೇಕಾದರೂ ಬಳಸ್ಬೋದು. ಈ ರೀತಿ ಸಾಂಬಾರು ಪುಡಿಯನ್ನು ಹಾಕಿ ಕಲಿಸ್ಕೊಂಡ್ರೆ ಗಂಟು ಕಟ್ಟೋದಿಲ್ಲ. ನೀವು ಮೊದಲೇ ಕುದಿಯೋಕ್ಕಿಟ್ಟು ಆಮೇಲೆ ಸಾಂಬಾರು ಪುಡಿ ಹಾಕಿದ್ರೆ ಗಂಟು ಕಟ್ಬೋದು. ಹಾಗಾಗಿ ನಾನು ಎಲ್ಲ ಪದಾರ್ಥನ ಈಗಲೇ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕ ಹಾಗೆ ಉಪ್ಪು, ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕೋದು ಬೇಡ. ಜೊತೆಗೆ ಈ ರೀತಿ ತುಂಬ ಬೇರೆ ಬೇರೆ ಬೆರಕೆ ತರಕಾರಿಗಳನ್ನು ಹಾಕೋದ್ರಿಂದ ಬಹಳ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಚೆನ್ನಾಗಿ ಈ ರೀತಿ ಕಲಸಿ ಕುದಿಸಿದ್ರೆ ಆಯಿತು. ಕುದಿಸಿ ಆದಮೇಲೆ ಕೊನೆಯಲ್ಲಿ ಒಂದು ಸ್ವಲ್ಪ ಹಸಿ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮ್ಮ ಹತ್ರ ಇದ್ದರೆ, ನಿಮಗಿಷ್ಟ ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಸ್ಕಿಪ್ ಮಾಡ್ಬೋದು ಬೇಕಾದರೆ. ಇಷ್ಟೆಲ್ಲ ಆದಮೇಲೆ ಒಂದು ಸಲ ಕುದಿಸಿ ಸ್ಟವನ್ನು ಆಫ್ ಮಾಡಿದರೆ ಆಯಿತು. 2ನೇ ಹಂತನೂ ಮುಗೀತು. ಇನ್ನು 3ನೇ ಹಂತದಲ್ಲಿ ಒಂದು ಒಗ್ಗರಣೆ ಮಾಡಬೇಕು. ಅದಕ್ಕೆ ನಾನಿಲ್ಲಿ ಸಾಸಿವೆ, ಜೀರಿಗೆ, ಒಣಮೆಣಸು, ಇಂಗು, ಕರಿಬೇವು ಮತ್ತು ತುಪ್ಪನ ಬಳಸ್ತಾ ಇದ್ದೀನಿ. ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. 2 ಚಮಚದಷ್ಟು ತುಪ್ಪನ ಹಾಕಿ ಒಂದು ಒಗ್ಗರಣೆನ ಕೊಟ್ಟರೆ ಇದು ಹೇಗೆ ಕದಂಬ ವನವಾಸಿನಿ ಅಂತೀವಲ್ಲ ಅದೇ ಥರ, ಕದಂಬ ವೃಕ್ಷ ಬಹಳ ಒಳ್ಳೆ ಸ್ಮೆಲ್ ಅಂತೆ, ಒಳ್ಳೆ ಪರಿಮಳ ಅಂತೆ, ಅದೇ ಥರ ಇದು ಕೂಡ ಒಳ್ಳೆ ಸುವಾಸನೆಯನ್ನು ಹೊಂದಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ, ಅಷ್ಟು ರುಚಿಯಾಗಿರುತ್ತೆ. ನೀವು ಖಂಡಿತ ಟ್ರೈ ಮಾಡಬೇಕು. ಆ ಥರದ ರೆಸಿಪಿ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.